ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿರು, ನೀವು ಹುಷಾರಾಗಿ ಹೊರಡಿ. ಸರಿ ಕಾಶಿ. ರಾಧಿಕಾ, ಬಾ ಒಳಗಡೆ ಹೋಗೋಣ. ಅಮ್ಮ. ಸುನೈನಾ, ರಾಧಿಕಾ ಬಂದ್ಲು. ರಾಧಿಕಾ, ರಾಧಿಕಾ, ಏನಮ್ಮ ಇದು? ಏನಾಯ್ತೆ? ಏನಾಯ್ತೆ? ಬೇಗ ಹೋಗಿ ಟವಲ್ ತಗೊಂಡು ಸರಿ ಅಣ್ಣ. ರಾಧಿಕಾ, ಏನಾಯ್ತು? ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ರಮ್ಯಾ, ಕೊಡು. ಅಯ್ಯೋ, ಏನ್ ಹುಡುಗಿನಮ್ಮ ನೀನು? ರೀ, ಏನಾಯ್ತ್ರಿ? ಇರು ಸುನೈನಾ. ಏನಾಯ್ತು ರಾಧಿಕಾ? ಯಾಕಿಷ್ಟು ಒದ್ದೆ ಆಗಿದ್ಯಾ? ಏನಾಯ್ತಮ್ಮ? ಸಾರಿ ಅಮ್ಮ, ಒಂದು ಎಮರ್ಜೆನ್ಸಿ ಕೇಸ್ ಇತ್ತು. ಸಾವು ಬದುಕಿನ ನಡುವೆ ಹೋರಾಟ. ನಾನು ಆ ಕಡೆ ಗಮನ ಕೊಟ್ಟು ನಿಮ್ಗಳ ಕಾಲ್ಸ್ನ ನೋಟಿಸ್ ಮಾಡಿಲ್ಲ. ಸರಿ, ಹೋಗು. ನೀನ್ ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಊಟ ಮಾಡುವಂತೆ. ಇಲ್ಲಮ್ಮ, ನನಗೆ ಹಸ್ವಿಲ್ಲ. ಯಾಕಮ್ಮ ರಾಧಿಕಾ? ಮದುವೆ ಆಗೋ ಹುಡುಗಿ ನೀನು, ಈಗ ಊಟ ತಿಂಡಿ ಬಿಟ್ಟು ಕೂತ್ರೆ ಹೇಗೆ? ಮದುವೆನ ಇನ್ನ ಜೀವನದಲ್ಲಿ ಅದ್ ಸಾಧ್ಯನೇ ಇಲ್ಲ. ನಿಮ್ಮೆಲ್ರಿಗೋಸ್ಕರ ನಾನ್ ಬರೀ ಇನ್ನ ಉಸಿರಾಡೋ ಬೊಂಬೆ ಅಷ್ಟೆ. ಕಾಶಿ, ಯಾಕೆ ಇವಳು ಹೀಗೆ ಸಪ್ಪಗಿದ್ದಾಳೆ? ಏನಾಯ್ತು ಇವಳಿಗೆ? ನೀನೇ ಕೇಳಮ್ಮ. ರಾಧಿಕಾ, ಯಾಕಮ್ಮ? ಏನಾಯ್ತು? ಯಾಕೆ ಒಂಥರ ಇದೆಯಾ ನೀನು? ಏನಿಲ್ಲಮ್ಮ, ಹಾಸ್ಪಿಟಲಲ್ಲಿ ತುಂಬಾ ಹೊತ್ತು ನಿಂತೇ ಇದ್ನಲ್ಲ, ಅದಕ್ಕೆ ಕಾಲೆಲ್ಲ ನೋವ್ತಾ ಇದೆ. ತುಂಬಾ ಟಯರ್ಡ್ ಆಗಿದೆ. ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಮ್ಮ, ನಿನ್ ಮೆಡಿಸಿನ್ಸ್ನೆಲ್ಲ ಸೌಮ್ಯನ ಹತ್ರ ಹೇಳಿದ್ದೀನಿ, ಅವಳು ತಂದ್ಕೊಡ್ತಾಳೆ. ಅದೆಲ್ಲ ಇರ್ಲಿ ಬಿಡು. ನೀನ್ ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಹೋಗು. ಅಮ್ಮ, ಅಕ್ಕ ಯಾಕೋ ತುಂಬಾ ಡಲ್ ಆಗಿದ್ದಾಳೆ. ರಮ್ಯಾ, ನೀನ್ ಮನ್ಸಿಗೆ ಬಂದಿದ್ದೆಲ್ಲ ಹೇಳ್ಬೇಡ. ಅಮ್ಮ, ರಾಧಿಕಾ ತುಂಬಾ ದಿವಸ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಅನಿಸ್ತಿದೆ ಅವಳಿಗೆ. ಅದು ಅಲ್ಲದೆ ಮಳೇಲಿ ಬೇರೆ ನೆಂದಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ. ನೀವು ಯಾರೂ ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ. ಸುನೈನಾ, ಅವಳಿಗೆ ಹೋಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಡು. ಸರಿ ರೀ. ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ದೃಷ್ಟೇ ಕಣೆ ನೀನು. ನಿನ್ನಂತ ದುರಾದೃಷ್ಟವಂತೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ.
ರಾಧಿಕಾ ಯಾಕೆ ಒಬ್ಬೊಬ್ಳೆ ಮಾತಾಡ್ಕೊಂಡು ಅಳ್ತಿದ್ದಾಳಲ್ಲ, ಏನಾಯ್ತು? ರೀ, ಹಾ ನಮ್ ರಾಧಿಕನ್ಗೇನಾಗಿದೆ? ಯಾಕೆ ಕೇಳ್ತಿದ್ಯಾ? ರೀ, ಯಾವತ್ತವಳಿರೋ ತರ ಇವತ್ತವಳಿಲ್ಲ. ಯಾವ್ದೋ ಸಮಸ್ಯೆ ಸಿಗಾಕೊಂಡಿದ್ದಾಳೆ ಅಂತ ನನ್ಗನ್ನಿಸ್ತಿದೆ. ಮುಖ ಎಲ್ಲ ಬಾಡೋಗಿದೆ, ಕಣ್ಣು ಕೆಂಪಾಗಿದೆ. ಅವಳು ಏನೋ ದುಃಖದಲ್ಲಿದ್ದಾಳೆ ರೀ. ನಾನು ಅಬ್ಸರ್ವ್ ಮಾಡ್ದೆ ಕಣೆ. ಅವಳು ಹೊರಗಡೆ ಹೇಳ್ದೇ ಇರೋಂಥ ಯಾವುದೋ ಒಂದು ನೋವಲ್ಲಿದ್ದಾಳೆ ಅಂತ ನನ್ಗನ್ನಿಸ್ತು. ಆ ನೋವು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿ, ಈಗ ಅವಳು ಮಲಗಿದಾಳೆ, ಅವಳು ಎದ್ದ ಮೇಲೆ ಅದೇನಂತ ವಿಚಾರಿಸ್ತೀನಿ ಬಿಡು. ರೀ, ಅವಳು ಮಲಗಿಲ್ಲ. ತನ್ ದುಃಖನ ಯಾರತ್ರನೂ ಹೇಳ್ಕೊಳಕ್ಕಾಗ್ದೆ ಕನ್ನಡಿ ಮುಂದೆ ನಿಂತ್ಕೊಂಡು ತಾನು ನೋಡ್ಕೊಂಡು ನೀನು ದುರಾದೃಷ್ಟವಂತೆ, ನತದೃಷ್ಟ ಅಂತ ಏನೇನೋ ಹೇಳ್ಕೊಂಡು ಅಳ್ತಿದ್ದಾಳೆ ರೀ. ಏನ್ ಹೇಳ್ತಿದ್ಯಾ ಸುನೇನಾ? ನಮ್ ರಾಧಿಕಾ ಹಾಗ್ ಮಾಡ್ತಿದ್ದಾಳ? ಹೌದು ರೀ, ಅವಳ ಮಾತ್ ಕೇಳಿ ನನಗ್ ಶಾಕ್ ಆಗೋಯ್ತು. ಒಳಗಡೆ ಹೋಗಿ ಏನಾಯ್ತು ರಾಧಿಕಾ ಅಂತ ಕೇಳೋಣ ಅನ್ಕೊಂಡೆ. ಆದ್ರೆ ಅವಳು ಮನ್ಸಾರೆ ಹತ್ತು ಅವಳ ಮನ್ಸಿನ ಭಾರನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹಾಗೆ ಬಿಟ್ ಬಂದೆ ರೀ. ನಮ್ ರಾಧಿಕನ್ ನೋಡಿದ್ರೆ ನನಗ್ ತುಂಬಾ ಸಂಕಟ ಆಗ್ತಿದೆ ರೀ. ಅವಳು ಈ ರೀತಿ ಇರೋದನ್ನ ನಾನ್ ಯಾವತ್ತೂ ನೋಡಿಲ್ಲ. ಮೊದಲನೇ ಸರಿ ಅವಳು ಕನ್ನಡಿ ನೋಡ್ಕೊಂಡು ಅಳ್ತಿದ್ದಾಳೆ ರೀ. ನಮ್ ಬಲನೇ ಅವಳು ರೀ. ಅವಳು ಹೀಗೆ ಬಲಹೀನಳಾಗಿ ಅಳ್ತಿದ್ರೆ ಅದನ್ನ ನೋಡಕ್ಕೆ ನನಗ್ ಭಯ ಆಗ್ತಿದೆ ರೀ. ನೀವ್ ಹೋಗಿ ಏನಾಯ್ತು ರಾಧಿಕಾ ಅಂತ ಕೇಳಿ, ಅವಳ ಮನ್ಸಲ್ಲಿ ಏನೇ ಇದ್ರು ಅದನ್ನ ನಾವ್ ನೆರವೇರ್ಸೋಣ. ನಾನ್ ಬಂದ್ರೆ ಅದ್ಕೆ ಇದ್ದಾಳಲ್ಲ ಅಂತ ಕೆಲವೊಂದ್ ವಿಷಯಗಳು ಹೇಳೋದಕ್ಕೆ ಅವಳ ಹಿಂದೆ ಮುಂದೆ ನೋಡ್ಬೋದು. ಆದ್ರೆ ನೀವೊಬ್ರೇ ಹೋದ್ರೆ ನನ್ ಒಡ ಹುಟ್ಟಿದ ಅಣ್ಣ ಅಂತ ಮನ್ಸಲ್ಲಿರೋ ನೋವನ್ನೆಲ್ಲ ಬಿಚ್ಚಿ ಹೇಳ್ಬೋದು. ಹೋಗ್ರಿ, ಏನಾಯ್ತು ಅಂತ ಕೇಳಿ ಹೋಗಿ. ಸರಿ ಆಯ್ತು ಸುನೇನಾ.